ನಮ್ಮ ಇದೇ ಸಂಘಟನೆಯಿಂದ ನಾನು ಬಯಸ್ಕೊಂಡು ನಮ್ಮ ಕುಟುಂಬದ ಮೇಲೆ ಇವರು ಏನೇನೋ ಇಲ್ಲ ಚಲ್ಲದೆಲ್ಲ ಮಾತನಾಡಿ ಚಿತ್ತಾಪುರ್ನಲ್ಲೇ ಏನೋ ಪಥಸಂಚಲನ ಮಾಡ್ತಾರೆ ಅಂದರೆ ನಮ್ಮ ಜನ ಏನು ಮಾಡಬೇಕು? ಕ್ವೈಟ್ ನ್ಯಾಚುರಲಿ ಅಲ್ಲ. ಈಗ ದೇ ವಿಲ್ ಆಲ್ಸೋ ಬಿ ಹರ್ಟ್ ಅಲ್ಲ. ಈಗ ಅವ್ರ ಹತ್ರ ಒಂದು 10 ಜನ ಇದ್ರೆ, ಬೆಂಬಲಿಗರಿದ್ರೆ, ಅಭಿಮಾನಿಗಳಿದ್ರೆ, ನಮ್ಮ ತತ್ವ ಸಿದ್ಧಾಂತ ನಂಬ್ಕೊಂಡು ಒಂದು 10 ಜನ ಅಭಿಮಾನಿಗಳು ಬೆಂಬಲಿಗರು ಇರ್ತಾರಲ್ಲ. ನಾವೇನೇ ಹೇಳಿದ್ರು ಕಾನೂನಾತ್ಮಕವಾಗಿ ಹೇಳ್ತೀವಿ, ಸಂವಿಧಾನದ ಅಡಿನಲ್ಲಿ ಹೇಳ್ತೀವಿ. ಇವರು ಹಿಂಗೆ ಮಾತನಾಡಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಹಠ ಹಿಡಿದು ಮಾಡಬೇಕಾದ್ರೆ ಆಮೇಲೆ ಮಾಡ್ಬೋದಾಗಿತ್ತಲ್ಲ. ಏನು ಅರ್ಜೆಂಟ್ ಏನಿತ್ತು ನಿಮ್ಮದು? ಇಮಿಡಿಯೇಟ್ ಆಗಿ ಮಾಡಬೇಕಾಗಿತ್ತಂತ ಏನಿದ್ದು? ಏನು ಸಾಧನೆ ಏನು ಮಾಡಬೇಕಾಗಿತ್ತು ನೀವು? ಯಾವ ಪಾಪ ಅಮಾಯಕರ ಹತ್ರ ದಿನ ನಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರಾ? ಅದ್ರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನು ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ, ಆಕ್ರೋಶದಲ್ಲಿದ್ದಾರೆ, ಅವಾಗೇ ಮಾಡಬೇಕಂತ ಏನಿದೆ? ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಬಿಜೆಪಿಯ ಚಿತ್ತಾಪುರಿನ ಅಭ್ಯರ್ಥಿ, ಹಿಂದಿನ ಅಭ್ಯರ್ಥಿ, ಅವನು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನಗೆ ಬರೇ ಫೋನ್ನಲ್ಲಿ ಬೆದರಿಕೆ ಬರ್ತಾ ಇದೆ, RSSನವರು ಕಟ್ಟರ್ಪಂಥಿಗಳು, ದೇಶಭಕ್ತರು, ನಾಳೆ ನಿಮ್ಮ ಮನೆಗೆ ಬಂದರೂ ಬರ್ತಾರಪ್ಪ, ಹುಷಾರಾಗಿರು ಅಂತಾನೆ. ಇದಾದ್ಮೇಲೆ ನೀವು ಪಥಸಂಚಲನ ಮಾಡಬೇಕಾ? ಇದಾದ್ಮೇಲೆ ನಿಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಜನರು? ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ. ನಿಮ್ದು ಯಾವುದೋ ಒಂದು ಶಾಲೆ ಇದೆ, ನಿಮ್ದು ಯಾವುದೋ ಒಂದು ನಾಯಕರದು ಹೊಲ ಇದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೇನು ನಿಯಂತ್ರಣ ಇಲ್ಲ. ಯು ಅಬ್ಯೂಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಯು ಅಬ್ಯೂಸ್ an MLA of that place and you want to do the march in the same constituency. ಏನು ಉದ್ದೇಶ ನಿಮ್ಮದು? ಶಾಂತಿ ಕದಲಕ್ಕ? ಇದೇನಾ ನಿಮ್ಮ ಸಂಸ್ಕೃತಿ? ನೀವು ದಯವಿಟ್ಟು ನನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ ಕ್ರೊನಾಲಜಿ ನೋಡಿ. ಯಾಕೆ ಇವರು ಅವತ್ತೇ ಮಾಡಬೇಕಾಗಿತ್ತು? ಅವ್ರಿಗೆ ಗೊತ್ತಿಲ್ವಾ? ಜನರಲ್ಲಿ ಈಗ ನಾವು MLA ಆಗಬೇಕಂದ್ರೆ ಒಂದು 50-60 ಸಾವಿರ ಓಟ್ ಹಾಕಿಸ್ಕೊಂಡಿರ್ತೀನಲ್ಲ ಸರ್. ಆ 50-60 ಸಾವಿರ ಜನರಲ್ಲಿ ಒಂದು 5-10 ಸಾವಿರ ಜನನ ನಮ್ಮ ಕೆಲಸ ಮೆಚ್ಚಿ, ನಮ್ಮ ಸ್ವಭಾವಗಳನ್ನ ಮೆಚ್ಚಿ, ಏನೋ ಒಂದು ನಮ್ಮ ಪರವಾಗಿ ಇರ್ತಾರಲ್ಲ. ಈಗ ನೀವು 500 ಜನ ಬಂದರೆ ಅಲ್ಲಿ 5,000 ಜನ ಯಾರು ಕಂಟ್ರೋಲ್ ಮಾಡ್ತಾರೆ? ಏನು ನಾವೇನು ಪ್ರಚೋದನೆ ಕೊಟ್ಟಿದ್ದೀವ ಯಾರಿಗಾನ? ಅಥವಾ ನಾವೇನು ಮನವಿ ಮಾಡಿದ್ದೀವ ಸಂಘಟನೆಗಳಿಗೆ ಇಲ್ಲ ನೀವು ಮಾಡ್ರಿ ಅಂತ? ಈಗ ನಿಮ್ಮ MLA ಅಭ್ಯರ್ಥಿ ಬೈತಾರೆ, ನಿಮ್ಮ ಸಂಘಟನೆದವ್ರು ಬೈತಾರೆ, ಮತ್ತೆ ನೀವು ಅಲ್ಲೇ ಪಥಸಂಚಲನ ಮಾಡಬೇಕು ಅಂತ ಇದ್ದೀರಲ್ಲ, ಯಾಕೆ? ಆಮೇಲೆ ಬಹಳ ಸ್ಪಷ್ಟವಾಗಿ ಅವರು ನಾನು ಹೇಳ್ದಂಗೆ ಪರ್ಮಿಷನ್ ಕೇಳ್ತಾ ಇಲ್ಲ, ಸರ್ಕಾರದಿಂದ ಅನುಮತಿ ಕೇಳ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕೆ? ಏನ್ ದೇರ್ ಅಬೌವ್ ಕಾನ್ಸ್ಟಿಟ್ಯೂಷನ್ನ?